ಕಥೆಯಲ್ಲಿ ಹಾಡುಗಳ ಯಶಸ್ಸು. ಮನುಷ್ಯನ ಜೀವನದಲ್ಲಿ ಹಲವಾರು ಅನಿರೀಕ್ಷಿತ ತಿರುವುಗಳು ಎದುರಾಗ್ತವೆ. ಅದರಿಂದ ಆತ ಪಾರಾಗಲು, ತಪ್ಪಿಸಿಕೊಳ್ಳಲು ಹೇಗೆಲ್ಲ ಪ್ರಯತ್ನ ಪಡುತ್ತಾನೆ ಎಂಬುದನ್ನು ಕುತೂಹಲಕರವಾಗಿ ನಿರೂಪಿಸಿರುವ ಚಿತ್ರವೇ ಅವಧಿ. ಅವಧಿ ಚಿತ್ರಕ್ಕೆ ಕಥೆ, ಚಿತ್ರಕಥೆ, ಸಂಭಾಷಣೆಗಳನ್ನು ಬರೆದು ನಿರ್ದೇಶನ ಮಾಡುವುದರೊಂದಿಗೆ ನಿರ್ಮಾಣದ ಜವಾಬ್ದಾರಿಯನ್ನ ಕೂಡ ವಹಿಸಿಕೊಂಡಿದ್ದಾರೆ. ಮೂಲತಃ ಒಬ್ಬ ಡಾಕ್ಟರ್ ಆಗಿರುವ ರಂಜಿತ್ ಈ ಚಿತ್ರದಲ್ಲಿ ನಾಯಕನ ಪಾತ್ರ ನಿರ್ವಹಿಸಿದ್ದಾರೆ. ನಟಿ ಅರ್ಚನಾ ಈ ಚಿತ್ರದ ನಾಯಕಿ. ಇತ್ತೀಚೆಗಷ್ಟೇ ಈ ಚಿತ್ರದ ಹಾಡುಗಳ ಸಿಡಿ ಬಿಡುಗಡೆಯಾಗಿದ್ದು, ಹಾಡುಗಳನ್ನು ಕೇಳಿದವರೆಲ್ಲ ತುಂಬಾ ಇಷ್ಟಪಡ್ತಿದ್ದಾರೆ. ಮಾದ ಮತ್ತು ಮಾನಸಿ ಪ್ರಥಮ ಪ್ರತಿ ಸಿದ್ಧವಾಗಿದೆ. ಮನೋಮೂರ್ತಿ ಸಂಗೀತ ನೀಡಿ ನಿರ್ಮಾಣ ಮಾಡುತ್ತಿರುವ ಮಾದ ಮತ್ತು ಮಾನಸಿ ಚಿತ್ರದ ಪ್ರಥಮ ಪ್ರತಿ ಸಿದ್ಧವಾಗಿದ್ದು, ಶೀಘ್ರದಲ್ಲೇ ಬಿಡುಗಡೆಯಾಗಲು ಸಜ್ಜಾಗ್ತಿದೆ. ಸತೀಶ್ ಪ್ರಧಾನ್ ನಿರ್ದೇಶನದ ಈ ಚಿತ್ರದ ತಾರಾಗಣದಲ್ಲಿ ಪ್ರಜ್ವಲ್ ದೇವರಾಜ್, ಶ್ರುತಿ ಹರಿಹರನ್, ರಂಗಾಯಣ ರಘು, ಬುಲೆಟ್ ಪ್ರಕಾಶ್, ಶೋಭರಾಜ್, ಪವನ್, ಶ್ರುತಿ ನಾಯಕ್, ಯತಿರಾಜ್ ಮುಂತಾದವರು ಅಭಿನಯಿಸಿದ್ದಾರೆ. ಬ್ಯೂಟಿಫುಲ್ ಮನಸ್ಸುಗಳು ಚಿತ್ರದ ಚಿತ್ರೀಕರಣ ಮುಕ್ತಾಯವಾಗಿದೆ. ಜಯತೀರ್ಥ ರಚನೆ ಹಾಗೂ ನಿರ್ದೇಶನದ ಈ ಚಿತ್ರಕ್ಕೆ 40 ದಿನಗಳ ಕಾಲ ಬೆಂಗಳೂರಿನಲ್ಲಿ ಚಿತ್ರೀಕರಣ ನಡೆದಿದೆ. ಬಿಜೆ ಭರತ್ ಸಂಗೀತ ನಿರ್ದೇಶನದ ಈ ಚಿತ್ರಕ್ಕೆ ಕಿರಣ್ ಹಂಪಾಪುರ ಅವರ ಛಾಯಾಗ್ರಹಣವಿದೆ. ನೀನಾಸಂ ಸತೀಶ್ ನಾಯಕರಾಗಿ ನಟಿಸಿರುವ ಈ ಚಿತ್ರದ ನಾಯಕಿ ಶ್ರುತಿ ಹರಿಹರನ್, ಅಚ್ಯುತ್ ಕುಮಾರ್, ತಬಲಾ ನಾಣಿ ಮುಂತಾದವರು ಈ ಚಿತ್ರದ ತಾರಾ ಬಳಗದಲ್ಲಿದ್ದಾರೆ. ಬಹುನಿರೀಕ್ಷಿತ ಚಿತ್ರ ಭುಜಂಗ ಸೆನ್ಸಾರ್ ಮಂಡಳಿಯಿಂದ ಯುಎ ಸರ್ಟಿಫಿಕೇಟ್ ಪಡೆದು ಚಿತ್ರದ ಬಿಡುಗಡೆಯನ್ನ ನಿರ್ಮಾಪಕ ವರುಣ್ ಮಹೇಶ್ ಅವರು ಜುಲೈ 15 ಎಂದು ಫಿಕ್ಸ್ ಮಾಡಿದ್ದಾರೆ. ಜೀವಾ ಅವರ ನಿರ್ದೇಶನದ ಮೊದಲ ಪ್ರಯತ್ನ ಇದು. ಪ್ರಜ್ವಲ್ ದೇವರಾಜ್ ಹಾಗೂ ಮೇಘ್ನಾ ರಾಜ್ ಮುಖ್ಯ ತಾರಾಗಣದ ಭುಜಂಗ ಚಿತ್ರದಲ್ಲಿ ಐಶ್ವರ್ಯ ಸಿಂಧೋಗಿ ಒಂದು ಹಾಡಿಗೆ ಕುಣಿದು ಕುಪ್ಪಳಿಸಿದ್ದಾರೆ. ಚಿತ್ರದ ನಾಯಕ ಪ್ರಜ್ವಲ್ ದೇವರಾಜ್ ಈ ಚಿತ್ರಕ್ಕೆ ಹಲವಾರು ಬಗೆಯ ಸ್ಟಂಟ್ಸ್, ಮಾಸ್ ಮಾದ ಸಾಹಸ ನಿರ್ದೇಶನದಲ್ಲಿ ಮಾಡಿದ್ದಾರೆ. ಪ್ರಾಣ ಉಳಿಸ್ಕೊಳ್ಳೋಕ್ಕೋಸ್ಕರ ಒಂದು ತುತ್ತಿಗೂ ಹೋರಾಟ ಮಾಡ್ತೀವಲ್ಲ, ನಮಗ್ ಗೊತ್ತೋ ಪ್ರಾಣದ ಬೆಲೆ. ಕೆಂಡ ಸಂಪಿಗೆ ಮಾನ್ವಿತಾಗೆ ಒಲಿದ ಅದೃಷ್ಟ. ಟಗರು ಚಿತ್ರದಲ್ಲಿ ಶಿವಣ್ಣನಿಗೆ ಜೋಡಿ. ದುನಿಯಾ ಸೂರಿ ಹಾಗೂ ಸ್ಯಾಂಡಲ್ವುಡ್ ಸೆಂಚುರಿ ಸ್ಟಾರ್ ಶಿವರಾಜ್ ಕುಮಾರ್ ಕಾಂಬಿನೇಷನ್ ಕಡ್ಡಿ ಪುಡಿ ಚಿತ್ರ ಹಿಟ್ ಆಗಿತ್ತು. ಇದೀಗ ಈ ಜೋಡಿ ಟಗರು ಚಿತ್ರದ ಮೂಲಕ ಮತ್ತೆ ಒಂದಾಗುತ್ತಿದ್ದು, ಈ ಚಿತ್ರಕ್ಕೆ ಕೆಂಡ ಸಂಪಿಗೆ ಚಿತ್ರದ ನಾಯಕಿ ಮಾನ್ವಿತಾ ನಾಯಕಿಯಾಗಿ ಸೆಲೆಕ್ಟ್ ಆಗಿದ್ದಾರೆ. ಸೂರಿ ನಿರ್ದೇಶನದ ಕೆಂಡ ಸಂಪಿಗೆ ಚಿತ್ರ ಸೂಪರ್ ಹಿಟ್ ಆಗಿತ್ತು. ತಮ್ಮ ಮನೋಜ್ಞ ಅಭಿನಯದ ಮೂಲಕ ಮಾನ್ವಿತಾ ಹರೀಶ್ ಗುರುತಿಸಿಕೊಂಡಿದ್ರು. ಹೀಗಾಗಿ ಸೂರಿ ತಮ್ಮ ಟಗರು ಚಿತ್ರಕ್ಕೆ ಮಾನ್ವಿತಾರನ್ನೇ ನಾಯಕಿಯಾಗಿ ಆಯ್ಕೆ ಮಾಡಿದ್ದಾರೆ. ಸಾಹೇಬನಿಂದ ಮಫ್ತಿಗೆ ಜಿಗಿದ ಶಾನ್ವಿ ಶ್ರೀವಾತ್ಸವ. ಜಯಣ್ಣ ಕಂಬೈನ್ಸ್ ನಿರ್ಮಾಣ ಸಂಸ್ಥೆ ತಮ್ಮ ಮುಂದಿನ ಚಿತ್ರ ಮಫ್ತಿಗೆ ಮತ್ತೆ ನಟಿ ಶಾನ್ವಿ ಶ್ರೀವಾಸ್ತವ ಅವರನ್ನು ಆಯ್ಕೆ ಮಾಡಿದೆ. ಇದೇ ಬ್ಯಾನರ್ನಡಿ ನಿರ್ಮಾಣವಾಗುತ್ತಿರುವ ಭರತ್ ನಿರ್ದೇಶನದ ಸಾಹೇಬ ಸಿನಿಮಾದಲ್ಲಿ ಮನೋರಂಜನ್ ಜೊತೆಗೆ ಶಾನ್ವಿ ನಟಿಸುತ್ತಿದ್ದಾರೆ. ಈಗ ನೂತನ ಸಿನಿಮಾದಲ್ಲಿ ಅವರು ಶ್ರೀಮುರಳಿ ಎದುರು ನಟಿಸಲಿದ್ದಾರೆ. ಈ ದೊಡ್ಡ ಸಿನಿಮಾದ ಭಾಗವಾಗಿರುವುದಕ್ಕೆ ಉತ್ಸುಕರಾಗಿದ್ದಾರೆ ಶಾನ್ವಿ. ರಂಗಿತರಂಗ ಮ್ಯಾಜಿಕ್ ಪುನರಾವರ್ತಿಸುವ ತವಕದಲ್ಲಿ ಅನೂಪ್. ಶೀಘ್ರದಲ್ಲೇ 2ನೇ ಸಿನಿಮಾದ ಶೀರ್ಷಿಕೆಯನ್ನ ಘೋಷಿಸುವುದಾಗಿ ಹೇಳಿರುವ ಅನೂಪ್, ಇದು ಹಾಸ್ಯ ಪ್ರಣಯ ಚಿತ್ರ ಎನ್ನುತ್ತಾರೆ.
ಒಂದೇ ರೀತಿಯ ಸಿನಿಮಾಗಳಿಗೆ ಸಿಕ್ಕಿ ಹಾಕಿಕೊಳ್ಳಬಾರದೆಂಬ ಎಚ್ಚರದ ನಿರ್ಧಾರ ತೆಗೆದುಕೊಂಡಿರುವುದಾಗಿ ಹೇಳಿರುವ ಅವರು, ಮತ್ತೆ ನಿಗೂಢ ಥ್ರಿಲ್ಲರ್ ಮಾಡಲು 2-3 ವರ್ಷ ತೆಗೆದುಕೊಳ್ಳುತ್ತೇನೆ. ಆ ವಿಷಯದಲ್ಲಿ ಒಳ್ಳೆಯ ಕಥೆ ಬಂದ್ರೆ ಅದುವೇ ನನ್ನ 3ನೇ ಸಿನಿಮಾ ಆಗಬಹುದು ಎನ್ನುತ್ತಾರೆ ಅನೂಪ್. 2ನೇ ಚಿತ್ರಕ್ಕೂ ಮತ್ತೆ ತಮ್ಮ ಸಹೋದರ ನಿರೂಪ್ ಅವರನ್ನೇ ಮುಖ್ಯ ನಟನಾಗಿ ಆಯ್ಕೆ ಮಾಡಿಕೊಂಡಿದ್ದಾರೆ ಅನೂಪ್ ಭಂಡಾರಿ. ಮಿಸ್ಟರ್ ರಘುವರ್ಧನ್, ನಿನ್ನ ಮಗಳನ್ನ ಕಿಡ್ನಾಪ್ ಮಾಡಿದೀವಿ. ಯಾರು ನೀನು? ತೆಲುಗು ಮತ್ತು ತಮಿಳಿನಲ್ಲಿ ರೀಮೇಕ್ ಆಗಲಿದೆಯಾ ಕನ್ನಡದ ಕರ್ವ? ಸ್ಯಾಂಡಲ್ವುಡ್ ಅಂಗಳದಲ್ಲಿ ಕರ್ವ ಸಿನಿಮಾ ಸದ್ದು ಮಾಡಿದಂತೆ ಕಾಲಿವುಡ್ ಹಾಗೂ ಟಾಲಿವುಡ್ನಲ್ಲೂ ಸೌಂಡ್ ಮಾಡುವ ಸಾಧ್ಯತೆ ಇದೆ. ಕರ್ವ ಚಿತ್ರವನ್ನ ಕಣ್ತುಂಬಿಕೊಂಡಿರುವ ತೆಲುಗು ಹಾಗೂ ತಮಿಳಿನ ಹಲವು ನಿರ್ಮಾಪಕರು ರೀಮೇಕ್ ಮಾಡಲು ಮುಂದೆ ಬಂದಿದ್ದಾರೆ. ಕರ್ವ ಚಿತ್ರದ ರೀಮೇಕ್ ರೈಟ್ಸ್ ಪಡೆಯಲು ವ್ಯಕ್ತವಾಗಿರುವ ಡಿಮ್ಯಾಂಡ್ ನೋಡಿ ನಿರ್ದೇಶಕ ನವನೀತ್ ಹಾಗೂ ನಿರ್ಮಾಪಕ ಕೃಷ್ಣ ಚೈತನ್ಯ ಅಚ್ಚರಿಪಟ್ಟಿದ್ದಾರೆ. ಸದ್ಯಕ್ಕೆ ಯಾರಿಗೂ ರೀಮೇಕ್ ರೈಟ್ಸ್ ಸೇಲ್ ಮಾಡದ ಈ ತಂಡ ಖುದ್ ಕಾಲಿವುಡ್ ಹಾಗೂ ಟಾಲಿವುಡ್ನಲ್ಲಿ ರೀಮೇಕ್ ಮಾಡುವ ಪ್ಲಾನ್ನಲ್ಲಿದೆ. ಉಪೇಂದ್ರ ನಟನೆಯ ಹಾರರ್ ಸಿನಿಮಾ ಕಲ್ಪನಾ 2 ನಿರ್ದೇಶಕ ಅನಂತ್ ರಾಜು ಈ ಸಿನಿಮಾ ಕೈಗೆತ್ತಿಕೊಳ್ಳುವುದಕ್ಕೆ ತಮಗಿದ್ದ ಸ್ಫೂರ್ತಿಯನ್ನು ಬಿಚ್ಚಿಟ್ಟಿದ್ದಾರೆ. ಕೇವಲ ಹೀರೋಯಿಸಂ ಮೇಲೆ ಅವಲಂಬಿತವಾಗದೆ ನಟ ಉಪೇಂದ್ರ ಹಲವಾರು ಪ್ರಕಾರಗಳಲ್ಲಿ ಪ್ರಯೋಗಕ್ಕೆ ಒಡ್ಡಿಕೊಳ್ಳುತ್ತಾರೆ ಎನ್ನುವ ನಿರ್ದೇಶಕ ಉಪ್ಪಿ ನಟಿಸುತ್ತಾರೆ. ಅಲ್ಲದೆ ನಿರ್ದೇಶನದಲ್ಲೂ ಅವರಿಗೆ ಛಾತಿ ಇದೆ. ಅವರಿಂದ ಕಲಿಯುವುದು ಒಂದು ಅವಕಾಶ. ಕಲ್ಪನಾ 2 ನಿರ್ದೇಶಿಸುವುದಕ್ಕೆ ನನಗೆ ಅವಕಾಶ ಸಿಕ್ಕಿದ್ದಕ್ಕೆ ಸಂತಸವಿದೆ. ಹಾಗೆ ನನಗೆ ಸ್ಫೂರ್ತಿ ಉಪೇಂದ್ರರವರೇ ಎಂದು ಅನಂತ್ ರಾಜು ಹೇಳಿದ್ದಾರೆ. ಕಿಚ್ಚ ಸುದೀಪ್ ಸಿನಿಮಾಗೆ ಸಂಗೀತ ನೀಡುವುದು ಡಬಲ್ ಕೆಲಸವಾಗಿತ್ತು. ಹೀಗಂತ ಡಿ ಇಮಾನ್ ಹೇಳಿದ್ದಾರೆ. ಸುಮಾರು 65ಕ್ಕೂ ಹೆಚ್ಚು ಸಿನಿಮಾಗಳಿಗೆ ಸಂಗೀತ ನಿರ್ದೇಶಿಸಿರುವ ಇಮಾನ್ ಮೊದಲ ಬಾರಿಗೆ ಕನ್ನಡ ಸಿನಿಮಾ ಕೋಟಿಗೊಬ್ಬ 2ಗೆ ಸಂಗೀತ ನೀಡಿದ್ದಾರೆ. 2 ಭಾಷೆಗಳಲ್ಲಿ ಸಂಗೀತ ನೀಡುವುದಕ್ಕೆ ನಿರ್ದೇಶಕ KS ರವಿಕುಮಾರ್ ನನ್ನನ್ನು ಆಯ್ಕೆ ಮಾಡಿಕೊಂಡಿದ್ದಕ್ಕೆ ಸಂತಸವಾಗ್ತಿದೆ ಎನ್ನುತ್ತಾರೆ ಇಮಾನ್. ಸುದೀಪ್ ನಟನೆಯ ಒಂದೆರಡು ಸಿನಿಮಾ ಮತ್ತು ಅವರ ಒಂದಷ್ಟು ಹಾಡುಗಳನ್ನು ನೋಡುವ ಮೂಲಕ ಕೋಟಿಗೊಬ್ಬ 2 ಸಿನಿಮಾ ಸಂಗೀತಕ್ಕೆ ಸಿದ್ಧತೆ ಮಾಡಿಕೊಂಡ್ರಂತೆ ಇಮಾನ್. ಸಿನಿಮಾ ನೋಡಿದಿರಾ? ಅದರಲ್ಲಿ ಬರೋ ಹೀರೋಯಿನ್ ತರನೇ ಇದ್ದೀರಾ ತಾವು. That's the power of money. They are trying to tell us something. ಪೊಲೀಸ್ ಸ್ಟೇಷನ್ ಒಳಗಿಂದಾನೆ ಬಂದಿದ್ದಾರೆ ಅಂತಂದ್ಮೇಲೆ ಎಂಥ ಅವಮಾನ ನಿಮಗೆ. ದುಡ್ಡು ಸಿಗತ್ತಾ ಸಿಗಲ್ವಾ? Catch me!